ಇಂದು ನಾವು ಕೇಳಲಿರುವಂತಹ ಕತೆ ಅಜೇಯ ಮಾನವ ಶಕ್ತಿಯ ಸಾಕ್ಷಿ. ಅವರ ಹೆಸರು ಸೋಮಶೇಖರ್. ಕಂಪನಿಯಲ್ಲಿ ದುಡಿದು ಮಕ್ಕಳನ್ನು ಸಾಕಿ ಸಲಹಿ ಅವರಿಗೆ ಅಭ್ಯಾಸ ಮಾಡಿಸಿ ಅವ್ರ ಮದುವೆ ಎಲ್ಲನೂ ಮುಗಿಸಿದ್ದೇನೆ. ಆದರೆ ತಾನು ಮುಂದೆ ಕಠಿಣ ಪರೀಕ್ಷೆಯೊಂದನ್ನ ಎದುರಿಸಬೇಕಾಗತ್ತೆ ಅನ್ನುವಂತಹ ಕಲ್ಪನೆಯೂ ಅವರಿಗಿರಲಿಲ್ಲ. 3 ತಿಂಗಳ ನೋವು ಬಿಟ್ಟುಕೊಂಡೆ ಹಾಗೆ ಕೆಲಸ ಮಾಡಿದ್ದೀನಿ. ಅದು ಪೇನ್ ಏನು ಅಂತ ಗೊತ್ತಾಗಿಲ್ಲ. ಅದಕ್ಕೆ ಕ್ಲಿನಿಕ್ಸ್ ಅಥವಾ ನಮ್ಗೆ ಗೊತ್ತಿರೋ ಡಾಕ್ಟರ್ ಹತ್ರ ತೋರಿಸಿದ್ವಿ. ಹಾಸ್ಪಿಟಲ್ದಲ್ಲಿ ಅಡ್ಮಿಟ್ ಆದಾಗ ಎಲ್ಲ ಚೆಕಪ್ ಮಾಡಿ ಹೇಳಿದರು ಇದು ಲಂಗ್ಸ್ ಕ್ಯಾನ್ಸರ್ ಇದೆ ಅಂತ ಹೇಳಿ. ಚಿಕಿತ್ಸೆ ಮುಂದುವರಿಯಿತು. ಕೈಯಲ್ಲಿದ್ದ ಹಣ ಖಾಲಿಯಾಗಿತ್ತು. ಆದರೆ ಮಕ್ಕಳು ಬಿಟ್ಟುಕೊಡ್ಲಿಲ್ಲ. ಫಸ್ಟ್ ಕೀಮೋ ಆದಮೇಲೆ ಫುಲ್ ಬಾಡಿ ಎಲ್ಲ ಫುಲ್ ಪೇನ್, ಭಯಂಕರ ನೋವಾಗ್ತದೆ. ಶರೀರ ಎಲ್ಲ ಕೀಲು ನೋವು, ತಲೆ ನೋಯ್ಯೋದು, ಪ್ರತಿಯೊಂದು ಉರಿ ಬರೋದು ಎಲ್ಲನೂ ಆಗ್ತದೆ. 3 ತಿಂಗಳದಾಗ ಈ ಖಾಲಿ ಕುಂತು ಏನು ಮಾಡೋದು, ಅವರು ಔಷಧನೂ ಕೊಟ್ಟಿಲ್ಲ. ಇದು ಬ್ಯಾನಿ ಹೆಚ್ಚಾದರೆ ಏನು ಮಾಡಬೇಕು ಅಂತೇಳಿ ನನಗೆ ಚಿಂತೆಯಾಗಿ ಅಂತಹ ಸಮಯದಲ್ಲಿ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ ಬಗ್ಗೆ ತಿಳಿದುಕೊಂಡ್ರು. ಆಮೇಲೆ ತಗೊಂಡು ನೋಡಿದ್ವಿ. 1 ಮಂತ್ ಅಷ್ಟೇನು ಅನಿಸಿಲ್ಲ. 2nd ಮಂತ್ 3rd ಮಂತ್ ಮೇಲೆ ಎಲ್ಲ ರಿಸಲ್ಟ್ ಎಲ್ಲ ಗೊತ್ತಾಯಿತು ನಮಗೆ. ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ನ ಔಷಧಿಗಳು ಸೋಮಶೇಖರ್ ಜೀವನದಲ್ಲಿ ಪವಾಡವನ್ನೇ ಮಾಡಿದ್ವು. ಪುನರ್ಜನ್ಮ ಅಲ್ಲ ಇದು ಹಾಸ್ಪಿಟಲ್, ಪುನರ್ಜನ್ಮ ಕೊಟ್ಟಂತ ಹಾಸ್ಪಿಟಲ್.